ಮಹಾಸನಾಧೀಶ ಶ್ರೀ ತರಳಬಾಳ ಜಗದ್ಗುರುಗಳಲ್ಲಿ ಪಣ ಮಾಡುತ್ತಾ ಶಿವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಹೊನ್ನಾಳಿ ಆಗಿದ್ದು, ಈ ಕಾರ್ಯಕ್ರಮವನ್ನು ದಿನಾಂಕ 26/1/24 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಘದ ಆವರಣದಲ್ಲಿ ನೆರವೇರಿಸಲಿಕ್ಕೆ ನಾವು ಇಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಅನುಮತಿಯನ್ನು ಪಡೆದಿದ್ವಿ. ಆ ಪ್ರಕಾರವಾಗಿ ಈ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಾರ್ಥನೆ ಕುಮಾರ ರೋಹನ್ ಮತ್ತು ಕುಮಾರಿ ಕಂದಿಕಾಜೆ ಹೊನ್ನಾಳಿಯವರಿಂದ. ದೇವರು ದೇವರು ಎಂದು ದೇವರ ಹುಡುಕುವರು, ದೇವರು 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 ಎಂದು ದೇವರ ಹುಡುಕುವರು. ಧ್ಯಾನ ಮಾಡುವರು, ಪೂಜೆ ಮಾಡುವರು, ಆದರೆ ದೇವರ ಕಾಣದು. ಧ್ಯಾನ ಮಾಡುವರು, ಪೂಜೆ ಮಾಡುವರು, ಆದರೆ ದೇವರ ಕಾಣದು. ದೇವರು 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 ಎಂದು ದೇವರ ಹುಡುಕುವರು. ಮೋಸ ವಂಚನೆ ತಿಳಿಯದ ಬಾಲರು ಮಾತಿನ ಸುದೆಯಲ್ಲಿ ತಣಿಸುವರು. ಮೋಸ ವಂಚನೆ ತಿಳಿಯದ ಬಾಲರು ಮಾತಿನ ಸುದೆಯಲ್ಲಿ ತಣಿಸುವರು. ಕತ್ತು ಕೈದರೂ ಸತ್ಯವ ನುಡಿಯುವ ಮಕ್ಕಳೇ ಅಲ್ಲವೇ ದೇವರು. ಕತ್ತು ಕೊಯ್ದರೂ ಸತ್ಯವ ನುಡಿಯುವ ಮಕ್ಕಳೇ ಅಲ್ಲವೇ ದೇವರು. ದೇವರು 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 ಎಂದು ದೇವರ ಹುಡುಕುವರು. 10 ತಿಂಗಳು ಹೊಟ್ಟೆಯಲ್ಲಿಟ್ಟು ಹೊತ್ತಿಗೆ ತುತ್ತನ್ನು ಕೊಟ್ಟು. 10 ತಿಂಗಳು ಹೊಟ್ಟೆಯಲ್ಲಿಟ್ಟು ಹೊತ್ತಿಗೆ ತುತ್ತನ್ನು ಕೊಟ್ಟು. ಮಾತನ್ನು ಕಲಿಸಿದ ಪ್ರೀತಿಯ ಉಣಿಸಿದ ತಾಯಿಯೂ ಅಲ್ಲವೇ ದೇವರು. ಮಾತನ್ನು ಕಲಿಸಿದ ಪ್ರೀತಿಯ ಉಣಿಸಿದ ತಾಯಿಯೂ ಅಲ್ಲವೇ ದೇವರು. ದೇವರು 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 ಎಂದು ದೇವರ ಹುಡುಕುವರು. ಹಗಲು ಇರಳು ದುಡಿದು ಹಡೆದ ಮಕ್ಕಳಿಗೆ ಪ್ರೀತಿಯ ಸುರಿ. ಹಗಲು ಇರಳು ದುಡಿದು ಹಡೆದ ಮಕ್ಕಳಿಗೆ ಪ್ರೀತಿಯ ಸುರಿ. ಶಾಲೆಗೆ ಕಲಿಸಿದ ಬಾಳನ್ನು ಕಲಿಸಿದ ತಂದೆಯೂ ಅಲ್ಲವೇ ದೇವರು. ಶಾಲೆಗೆ ಕಲಿಸಿದ ಬಾಳನ್ನು ಕಲಿಸಿದ ತಂದೆಯೂ ಅಲ್ಲವೇ ದೇವರು. ದೇವರು 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 ಎಂದು ದೇವರ ಹುಡುಕುವರು. ಅಕ್ಷರ ವಿದ್ಯೆಯ ಕಲಿಸಿದ ಗುರುಗಳು ಬುದ್ಧಿಗೆ ಬಲವನ್ನು ನೀಡಿದ ಪ್ರಭು. ಅಕ್ಷರ ವಿದ್ಯೆಯ ಕಲಿಸಿದ ಗುರುಗಳು ಬುದ್ಧಿಗೆ ಬಲವನ್ನು ನೀಡಿದ ಪ್ರಭು. ಸೇವಕ ನಾಯಕ ಕಾರ್ಮಿಕ ಪೋಷಕ ಮಾಡಿದ ಗುರುಗಳೇ ದೇವರು. ಸೇವಕ ನಾಯಕ ಕಾರ್ಮಿಕ ಪೋಷಕ ಮಾಡಿದ ಗುರುಗಳೇ ದೇವರು. ದೇವರು 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 ಎಂದು ದೇವರ ಹುಡುಕುವರು. ಧ್ಯಾನ ಮಾಡುವರು, ಪೂಜೆ ಮಾಡುವರು, ಆದರೆ ದೇವರ ಕಾಣದು. ಆದರೆ ದೇವರ ಕಾಣದು. ಆದರೆ ದೇವರ ಕಾಣದು. ಶಿವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೊನ್ನಾಳಿ ಈ ಒಂದು ಸಂಸ್ಥೆಯ ವತಿಯಿಂದ 2022-23ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಈ ದಿನ ಸಂಘದ ಪ್ರಧಾನ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪಿ ಚಂದ್ರಪ್ಪ ಇವರನ್ನು ನಾವು ಕೇಳಿಕೊಂಡಾಗ ಅವರು ಅತ್ಯಂತ ಉತ್ಸುಕರಾಗಿ ಒಪ್ಕೊಂಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಅವಳಿ ತಾಲೂಕಿನ ಶಾಸಕರಾದಂಥ ಶ್ರೀಯುತ DG ಶಾಂತನಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರ್ತಾ ಇದ್ದಾರೆ. ಅವರಿಗೆ ಪರೋಕ್ಷವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ ಶ್ರೀಯುತ HA ಗದಿಗೇಶ್ ಅವರು ಅಧ್ಯಕ್ಷರು, ಸಾಧು ವೀರ ಶೈವ ಸಮಾಜ ಹೊನ್ನಾಳಿ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರನ್ನಾಗಿ ನಾವು ಮೇಜರ್ CS ಆನಂದ್ ಶಿವಮೊಗ್ಗ ಇವರನ್ನು ನಾವು ಕೇಳಿಕೊಂಡಾಗ ಅವರು ಅತ್ಯಂತ ಉತ್ಸುಕರಾಗಿ ನಾನು ಬಂದು ಈ ಕಾರ್ಯಕ್ರಮನ ನಡೆಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಒಪ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶ್ರೀಯುತ G ಶಿವಪ್ಪನವರು ಅಧ್ಯಕ್ಷರು,
ಸಾಧು ವೀರಶೈವ ಸಮಾಜ ನ್ಯಾಮತಿ ಇವರನ್ನು ಕೂಡ ನಾವು ಆಹ್ವಾನಿಸಿದ್ವಿ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ DG ವಿಶ್ವನಾಥ್ DCC ಬ್ಯಾಂಕ್ ನಿರ್ದೇಶಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ B ಕೆಂಚಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ PB ಶೈಲೇಶ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಕೂಡ ತಡವಾಗಿ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪರೋಕ್ಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ KS ಶಿವಕುಮಾರ್ ನಿರ್ದೇಶಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ M ಸತೀಶ್ ಅವರು ನಿರ್ದೇಶಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ KN ಬಸವರಾಜ್ ಇವರು ಕೂಡ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಇವರು ಬಂದಿಲ್ಲ. ಅವರಿಗೆ ಪರೋಕ್ಷವಾಗಿ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನದಾಗಿ ಶ್ರೀಯುತ KG ಕರ್ಬಸಪ್ಪನವರು ನಿರ್ದೇಶಕರು ಇವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಯಶೋಧಮ್ನವರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ N ಕೃಷ್ಣ ನಾಯ್ಕ್ ನಿರ್ದೇಶಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ನಮ್ಮ ಪ್ರತಿಭಾ ಪುರಸ್ಕಾರ ಪಡೆಯಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಸಮಾಜದ ಹಾಗೂ ಎಲ್ಲ ಷೇರ್ದಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದೀರಿ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಪಿಗ್ಮಿ ಸಂಗ್ರಹಕಾರರು ಇವರು ಕೂಡ ಇದ್ದೀರಿ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸ್ವಾಗತ ಅದೇ ರೀತಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ DG N ಚನ್ನವೀರಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ನಾನು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಲಿಮಿಟೆಡ್ ಹೊನ್ನಾಳಿ ಅವ್ರಿಗೂ ಕೂಡ ಸಂಘದ ಪರವಾಗಿ ಪುಷ್ಪದೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಲ್ಪ ಬದಲಾವಣೆ. ಈಗ ನಾವು ಉಪನ್ಯಾಸವನ್ನು ನಡೆಸ್ತಾ ಇದ್ದೇವೆ. ಉಪನ್ಯಾಸಕರಾದಂತಹ ಶರಣ ಮೇಜರ್ CS ಆನಂದ್ ಇವರ ಒಂದು ಕಿರು ಪರಿಚಯವನ್ನು ನಾನು ತಮ್ಮೆಲ್ಲರಿಗೂ ಮಾಡಿಕೊಡ್ತಾ ಇದ್ದೀನಿ. ಮೇಜರ್ CS ಆನಂದ್ ಅವರು ನಿವೃತ್ತರಾಗಿರ್ತಾರೆ. ಇವರು ಪ್ರಸಿದ್ಧವಾದ ಪ್ರೇರಕರು, ಜೀವನ ಕೌಶಲ್ಯ ತರಬೇತುದಾರರು, ಮೃದು ಕೌಶಲ್ಯ ತರಬೇತುದಾರರು, ವೃತ್ತಿ ಮಾರ್ಗದರ್ಶಕರಲ್ಲದೆ ಆಪ್ತ ಸಮಾಲೋಚಕರಾಗಿಯೂ ಸಹ ಗುರುತಿಸಲ್ಪಟ್ಟಿದ್ದಾರೆ. ಇವರು ಇದುವರೆಗೂ 2000ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿದ್ದು 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು, ಉದ್ಯೋಗಿಗಳು ಹೀಗೆ ಇತರೆ ವಿಷಯಗಳ ಕುರಿತು ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಕಳೆದ 1 ದಶಕದಿಂದ ದೈನಂದಿನ ನಿರಂತರವಾಗಿ ದೂರವಾಣಿ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ವೈಯಕ್ತಿಕ ಸಮಾಲೋಚನೆ ಮಾಡುತ್ತಾ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುತ್ತಾರೆ. ಇವರು ಜೀವನ ಕೌಶಲ್ಯಗಳು, ಪ್ರೇರೇಪಣೆ, ದೃಷ್ಟಿಕೋನ ನಿರ್ಮಾಣ, ಒತ್ತಡ ಮತ್ತು ಭಾವನೆಗಳ ನಿರ್ವಹಣೆ, ಸಂದರ್ಶನ, ಗುಂಪು ಚರ್ಚೆಗಳನ್ನು ಎದುರಿಸುವ ಕಲೆ, ವೃತ್ತಿ ನಿರ್ಮಾಣ, PUC ನಂತರದ ಅವಕಾಶಗಳು, ತಂಡ ನಿರ್ಮಾಣ, ನಾಯಕತ್ವ ಗುಣಗಳು, ಪರಸ್ಪರ ಸಂಬಂಧಗಳ ನಿರ್ವಹಣೆ, ಅಧ್ಯಯನ ಕೌಶಲ್ಯ, ಸಾಮಾಜಿಕ ಶಿಷ್ಟಾಚಾರಗಳು, ವಿಶ್ವಾಸಭರಿತ ನಡವಳಿಕೆ, ಸಂವಹನ ಕಲೆ, ಸಂಘರ್ಷಗಳಲ್ಲಿ ನಿರ್ವಹಣೆ, ಉತ್ತಮ ಶಿಕ್ಷಕರಾಗುವುದು ಹೇಗೆ, ಉತ್ತಮ ಪಾಲಕರಾಗುವುದು ಹೇಗೆ, ಸುಖಿ ಕುಟುಂಬ, ವೃತ್ತಿ ಸಂತೋಷ ಇತ್ಯಾದಿ ವಿಷಯಗಳ ಬಗ್ಗೆ ಉಪನ್ಯಾಸವನ್ನು ನೀಡಿರುತ್ತಾರೆ.
ಇವರು ಪ್ರಥಮತಃವಾಗಿ ಧಾರವಾಡದ ಕರ್ನಾಟಕ ವಿಜ್ಞಾನ ವಿಶ್ವವಿದ್ಯಾಲಯದಿಂದ BSc ಪದವಿಯನ್ನು ಪಡೆದು ನಂತರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ 1988ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರದ ಉದ್ಯೋಗ ತರಬೇತಿ ವಿಭಾಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಂತರ ಇವರು 1993ರಲ್ಲಿ ಭಾರತೀಯ ಸೇನೆಯ ಪ್ರಾದೇಶಿಕ ಸೇನಾ ಪಡೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಆಯ್ಕೆಯಾಗಿ ಮದ್ರಾಸ್ ರೆಜಿಮೆಂಟಿನ ಪ್ರಾದೇಶಿಕ ಸೇನಾ ಬೆಟಾಲಿಯನ್ನಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ನಿಯುಕ್ತಿಗೊಂಡಿರುತ್ತಾರೆ. ಸೇನಾ ಸೇವೆಯಲ್ಲಿದ್ದಾಗ ಇವರು ಕಮಾಂಡರ್ ಹುದ್ದೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರವಾದಿಗಳ ವಿರುದ್ಧದ ಕಾರ್ಯಾಚರಣೆ ಆಪರೇಷನ್ ರಕ್ಷಕ್ ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. 1999ರಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಆಪರೇಷನ್ ವಿಜಯ್ನಲ್ಲಿಯೂ ಸಹ ಭಾಗಿಯಾಗಿರ್ತಾರೆ. 2001ರಲ್ಲಿ ಆಪರೇಷನ್ ಪರಾಕ್ರಮದಲ್ಲಿಯೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿ 2006ರಲ್ಲಿ ಸೇನೆಯಿಂದ ನಿವೃತ್ತಿಗೊಂಡು ಮರಳಿ ಪುನಃ ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದಲ್ಲದೆ ಇವರು ತಮ್ಮದೇ ಆದಂತಹ ಒಂದು NGO ಸಂಸ್ಥೆಯನ್ನು ಕಟ್ಟಿಕೊಂಡು ಹಲವಾರು ಜನಗಳಿಗೆ ಮಾರ್ಗದರ್ಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಹಾಗಾಗಿ ಇವರನ್ನು ಕರ್ನಾಟಕ ಸರ್ಕಾರವು ಕಳೆದ 2012, 2014, 2015, 17, 18ರಲ್ಲಿ SSLC ಮತ್ತು PUC ಫಲಿತಾಂಶಗಳಲ್ಲಿ ಸಕ್ರಿಯವಾದಂಥ ಪಾಲ್ಗೊಳ್ಳುವಿಕೆ ಹಾಗೂ ಫಲಿತಾಂಶಗಳಲ್ಲಿ ಬೃಹದಾಕಾರವಾದಂಥ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಇವರ ಸಹಕಾರವನ್ನು ಸಹ ಕರ್ನಾಟಕ ಸರ್ಕಾರವು ಪಡೆದುಕೊಂಡಿರುತ್ತದೆ. ಇಂತಹ ಒಬ್ಬ ವ್ಯಕ್ತಿಗೆ ಚಾಣಕ್ಯ ಎಂಬ ಒಂದು ಬಿರುದನ್ನು ಸಹ ರೋಟ್ರಿ ಸಂಸ್ಥೆ ಹುಬ್ಳಿ ಇವರು ಕೂಡ ಕೊಟ್ಟಿರುತ್ತಾರೆ ಅಂತ ಹೇಳ್ತಾ ಇವರ ಪರಿಚಯವನ್ನು ಮುಗಿಸಿ ಇವತ್ತಿನ ಉಪನ್ಯಾಸ ಒಡಲೊಳಗಿನ ಕಿಚ್ಚು ಶರಣ ಮೇಜರ್ CS ಆನಂದ್ ಶಿವಮೊಗ್ಗ ಇವರಿಂದ.
22-23ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಂದ್ರಣ್ಣನವರೇ, ಹಿರಿಯರು, ಜನಪ್ರಿಯ ಶಾಸಕರು ಶಾಂತನಗೌಡ್ರೆ, ಆನಂದ್ ಸರ್ ಅವರೇ, ಎಲ್ಲ ವೇದಿಕೆಯ ಉಪಾಧ್ಯಕ್ಷರಾಗ್ತಕ್ಕಂಥ ಕೆಂಚಪ್ಪನವರೇ, ಎಲ್ಲ ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಸಮಾಜದ ಎಲ್ಲ ಬಂಧು ಬಾಂಧವಗಳೇ, ಇವತ್ತಿನ ಕಾರ್ಯಕ್ರಮ ತಾವೆಲ್ಲ ಅಚ್ಚುಕಟ್ಟಾಗಿ ಅಭೂತಪೂರ್ವವಾಗಿ ಮಾಡಿದ್ದೀರಿ. ತಾವು ಕೂಡ ತಮ್ಮ ಮಕ್ಕಳು ಇವತ್ತು ದೂರ ಇರೋದ್ರಿಂದ ಬರೋಕ್ಕಾಗಿಲ್ಲ. ಮುಂದಿನ ದಿವಸ ಶಾಸಕರು ಹೇಳ್ದಂಗೆ ಭಾನುವಾರ ಆ ರೀತಿ ಹಿಡ್ಕೊಂಡಂಗೆ ಆದಷ್ಟು ಹೆಚ್ಚಿನ ಸಂಖ್ಯೆ ಬಂದು ಅದೇ ರೀತಿ ಅಂಥ ಒಂದು ಕಾರ್ಯಕ್ರಮಕ್ಕೆ ಅವತ್ತು ಕೂಡ ಆನಂದ್ ಸರ್ ಅವ್ರನ್ನ ಕರೆಸ್ಕೊಬೇಕು. ಅವರ ವಿಷಯಗಳು, ಅವರು ಹೇಳಿರ್ತಕ್ಕಂಥ ಅನೇಕ ಅವರ ಜೀವನದಲ್ಲಿ ನಾವು ಅಳವಡಿಸ್ಕೊಂಥ ವಿಷಯಗಳು ಭಾಳ ಇದ್ದಾವೆ. ಅಂಥವ್ರನ್ನ ನಾವು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ತಾವೆಲ್ಲರೂ ಉಜ್ವಲ ಭವಿಷ್ಯಕ್ಕೆ ತಾವು ರೂಪಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆ ಕಳಿಸಿ ನನ್ನ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರುಗಳಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಂದಿಸಿ ನಾನು ಎರಡು ಮಾತನಾಡ್ತೀನಿ. ಜೈ ಕರ್ನಾಟಕ. ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳೇ ಮತ್ತು ಸದಸ್ಯರೇ ಮತ್ತು ಪೋಷಕರ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಜನರಲ್ ಬಾಡಿಯಲ್ಲಿ ಇಟ್ಕೋಬೇಕಾಗಿತ್ತು. ಅದು ಎಲ್ಲ ಮಕ್ಕಳು ಬರ್ತಾ ಇದ್ರು. ಅವಾಗ ಎಲ್ಲ ಪೋಷಕರು ಬಂದು ಎಲ್ಲ ಪೋಷಕರು ನೋಡ್ತಾರೆ, ನಮ್ಮ ಮಕ್ಳು ಯಾರ ಮಕ್ಳೇನು ಓದ್ತಿದಾರೆ ಅಂತ ನೋಡ್ಲಿ ಅಂತೇಳಿ ನಮ್ಗೆ ಆಸೆ ಇತ್ತು. ಲಾಸ್ಟ್ ಜನರಲ್ ಬಾಡಿಯಲ್ಲಿ ಬೇಡ, ಗೊಂದಲ ಆಯ್ತು, ಟೈಮ್ ವೇಸ್ಟ್ ಆಗ್ತೈತಿ, ನಮಗೆ ಚರ್ಚೆಗಳಿಗೆ ಟೈಮ್ ಸಿಗಲ್ಲ ಅಂತ ಹೇಳಿದ್ಕೆ ಇದನ್ನ ಜನವರಿ 26ಕ್ಕೆ ಇಟ್ಕೊಂಡಿದ್ವಿ. ಮತ್ತೆ ಮೊನ್ನೆ ಜನರಲ್ ಬಾಡಿಯಲ್ಲಿ ಪರ್ಮಿಷನ್ ತಗೊಂಡಿದ್ವಿ. ಮುಂದಿನ ಜನರಲ್ ಬಾಡಿಯಲ್ಲಿ ಇಟ್ಕೊಳ್ತಾ ಇದೀವಿ ಕಾರ್ಯಕ್ರಮವನ್ನ. ಆ ಜನರಲ್ ಬಾಡಿಯಲ್ಲಿ ಇಟ್ಕೊಂಡಾಗ ನಾವು ಪೋಷಕರಿಗೆಲ್ಲ ಫಸ್ಟ್ ಬುಕ್ಸ್ ಎಲ್ಲ ಕಳಿಸ್ತೀವಿ. ಅದನ್ನ ವಿಚಾರನ ನಮ್ಮ ಜನರಲ್ ಬಾಡಿ ವಿಚಾರ ಎದ್ದೇಳಕ್ಕಿಂತ 1 ಗಂಟೆ ಮುಂಚಿತವಾಗ ಈ ಪ್ರೋಗ್ರಾಮ್ ಮುಗಿಸಿ ಫಸ್ಟ್ ಪೋಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಏನು ನಾವು ಪ್ರತಿಭಾ ಪುರಸ್ಕಾರ ಕೊಡ್ಬೇಕಲ್ಲ, ಇದನ್ನೆಲ್ಲ ಕೊಟ್ಟ ತಕ್ಷಣ ಆಮೇಲೆ ನಾವು ನಮ್ಮ ಜನರಲ್ ಬಾಡಿ ವಿಚಾರನ ಎತ್ಕೊಂತೀವಿ. ಆ ಥರ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡು ಮುಂದಿನ ಜನರಲ್ ಬಾಡಿಯಲ್ಲೇ ಇಟ್ಕೊಂಡಿದೀವಿ ಪ್ರತಿಭಾ ಪುರಸ್ಕಾರನ. ಎಲ್ಲಾ ಸಮಾಜದವರು ತುಂಬಾ ಜನ ಇರ್ತಾರೆ. ಅಂದ್ರೆ ಅವಾಗ ಇಂಥ ಆನಂದ್ ಸರ್ ಅಂತ ಕರೆಸಿ ಮಾತಾಡಿಸೋದು ಕಷ್ಟ. ಆದ್ರೆ ಅದ್ರಾಗ ಒಂದು 10 ನಿಮಿಷ, ಒಂದು 1/4 ಗಂಟೆಗೂ ಏನೋ ಯಾರೋ ಆನಂದ್ ಸರ್ ಆಗಿರ್ಲಿ, ಬೇರೆ ಯಾರನ್ನಾಗಿರ್ಲಿ ಅವಕಾಶ ಕೊಟ್ಟು ಅದು ಮುಂಚಿತವಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮುಂದೆ ಅದನ್ನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿ ನನ್ನ ಮಾತು. ಶಿವಕುಮಾರ ಶಿವಾಚಾರ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ, ಗಣರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದ ಹಿರಿಯರಾದ ಜ್ಯೋತಿ ಬೆಳೆಸಿದಂಥ DG ಶಾಂತನಗೌಡ ಹಿರಿಯರು, ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಇದೇ ರೀತಿ ನಮ್ಮ ಮೇಜರು ಆನಂದ್ ಸರ್ ಅವರು ಭಾಳ ವಿಸ್ತಾರವಾಗಿ, ಭಾಳ ಇದಾಗಿ ಮಕ್ಕಳು ಬರಬೇಕು. ಆದರೆ ಪೋಷಕರಿಗೆ ನಮ್ಮ ಮಕ್ಕಳು ಹೇಗಿರ್ಬೇಕು, ಏನು ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು, ತಂದೆ ತಾಯಿಗಳು ಪೋಷಕರ ಹೆಚ್ಚಿನ ಜವಾಬ್ದಾರಿ ಇದೆ. ಮಕ್ಕಳು ಈಗ ಜಗತ್ತು ಸರಿ ಇಲ್ಲ, ನಾವು ಜಗತ್ತು ಸರಿಯಾಗಿರ್ಬೇಕು, ನಾವು ನಮ್ಮ ವ್ಯಕ್ತಿತ್ವನ ಬೆಳಿಬೇಕು, ನಾವು ಸಮಾಜಕ್ಕೆ ನಾವು ಇದಾಗ ಎಲ್ಲರೂ ಗೌರವ ಕೊಟ್ಕೊಂಡು ಹೆಮ್ಮೆಯಿಂದ ಬೆಳಿಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಮಕ್ಕಳು ಇನ್ನೂ ಹೆಚ್ಚಿನ ತಂದೆ ತಾಯಿಗಳು ಓದಿಸಿ ವಿದ್ಯಾಭ್ಯಾಸ ಕಲಿಸ್ಲಿ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷ ನೋಡಿ ಮುಗಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಸಂಘದ ಪರವಾಗಿ ಒಂದು ಸನ್ಮಾನ, ಹಾಗೆ ಸಂಘದ ಉಪಾಧ್ಯಕ್ಷರಾದಂಥ B. ಕೆಂಚಪ್ಪನವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಇದೆ. ದಯಮಾಡಿ ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಶರಣ DG ಶಾಂತನಗೌಡರಿಗೆ KEB ನೌಕರರು ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದಾರೆ. ದಯಮಾಡಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರು ಅನಿವಾರ್ಯ ಕಾರಣದಿಂದ ಬೇರೆ ಕಡೆಗೆ ಹೋಗಿದ್ದಾರೆ, ಅವರಿಗೆ ಅದನ್ನು ಮುಟ್ಟಿಸ್ತೀವಿ. ಹಾಗೆ ಮತ್ತೋರ್ವ ನಿರ್ದೇಶಕರಾದಂಥ DS ಸುರೇಂದ್ರ ಗೌಡರು, DC ಬ್ಯಾಂಕ್ ನಿರ್ದೇಶಕರು, ಇವ್ರಿಗೂ ಕೂಡ ಈ ದಿನ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತೆ ಹೊರ ಹೋಗಿದ್ದಾರೆ, ಅವ್ರಿಗೂ ಕೂಡ ಈ ಎಲ್ಲ ವೇದಿಕೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಪ್ರತಿಭಾ ಪುರಸ್ಕರಿಸಿದಂಥ ಸರ್ವ ಸದಸ್ಯರಿಗೂ ಹಾಗೂ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಸಂಘದ ಸಿಬ್ಬಂದಿಗಳಿಗೂ, ಸಂಘದ ಬಿಗ್ಗಿ ಸಂಗ್ರಹಕಾರರಿಗೂ ಹಾಗೂ ಸಂಘದ ಆಡಳಿತ ಮಂಡಳಿಯವರು ಎಲ್ಲರಿಗೂ ಕೂಡ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.